ಚಕ್ರವರ್ತಿನಿಗೆ ಆ ಪುಣ್ಯವು ಲಭಿಸಲಿಲ್ಲವಲ್ಲ. ನಾನೆಂತಹ ನಿರ್ಭಾಗ್ಯನು ಅಮ್ಮ. ಇಲ್ಲ ಕುಮಾರ್, ನಿಮಗಿಲ್ಲದ ಸೌಭಾಗ್ಯ ಅವರಿಗೆ ದೊರೆಯಲು ಹೇಗೆ ಸಾಧ್ಯ? ನಿಮ್ಮ ತಂದೆಯವರ ಮರಣ ಕಾಲದಲ್ಲಿ ಅವರಾರು ಬಯಲಿರುವುದಿಲ್ಲ ಕುಮಾರ. ಏನು ತಂದೆಯ ಮರಣ ಕಾಲದಲ್ಲಿ ರಾಮ ಲಕ್ಷ್ಮಣರು ಇಲ್ಲವೇ ತಾಯಿ? ಎಲ್ಲಿಗೆ ಹೋಗಿದ್ದರು ಅಮ್ಮ? ಅರಣ್ಯವಾಸಕ್ಕಿಂತ ವನವಾಸಕ್ಕೆ ಹೋಗಿದ್ದರು. ಏನು ಅರಣ್ಯವಾಸಕ್ಕೆ? ಕಾರಣ? ನಾನು ಏನೆಂಬುದಾಗಿ ತಾಯಿ? ಹಿಂದೆ ದೇವಾಸುರದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡೆನು. ಯಾವ ರೀತಿ ತಾಯಿ? 1ನೇ ವರಕ್ಕೆ ಶ್ರೀರಾಮಚಂದ್ರನ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನಿನಗಾಮ. 2ನೇ ವರಕ್ಕೆ ರಾಮಚಂದ್ರನು ಜಟಾವಲ್ಕರ ಧಾರಿಯಾಗಿ ದಾರಮಣೆಯನ್ನುಟ್ಟು ಪುರಪ್ರವೇಶವಿಲ್ಲದೆ 16 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವುದಕ್ಕೆ ತಂದೆಯ ಮಾತನ್ನು ನೆರವೇರಿಸುತ್ತಾನೆ. ರಾಮ ಲಕ್ಷ್ಮಣ ಸೀತೆ ಸಮೇತ ನಾನು ವನವಾಸಕ್ಕೆ ಹೋದರು. ಅದೇ ಪ್ರಸಂಗದಲ್ಲಿ ತಂದೆಯವರು ಸ್ವರ್ಗಸ್ಥರಾದರು. ಮೊದಲೇ ಏನು ರಾಜಪಟ್ಟವು ನಾನು ಕೊಟ್ಟಿಕೊಳ್ಳಬೇಕೆ ಅಮ್ಮ? ಎಂತಹ ಕಾರ್ಯ ಮಾಡಿದೆ? ದಶರಥ ಚಕ್ರವರ್ತಿಯ ಜ್ಯೇಷ್ಠ ಪುತ್ರನಾದ ನನ್ನ ಪ್ರೀತಿಯ ರಾಮಚಂದ್ರನು ಕಾಡಿಗಟ್ಟಿ ದೇವೇಂದ್ರಾದಿಗಳಿಂದ ಸನ್ಮಾನಿತರಾದ ನಮ್ಮ ತಂದೆಯರನ್ನು ಯಮಪುರಿಗಟ್ಟಿ ನನಗಾಗಿ ಈ ಕೋಶಲ ರಾಜ್ಯಭಾರವನ್ನು ಗಳಿಸಿದ್ದೆಯ. ಎಂತಹ ಮಾತ್ಕಾರ ಮಾಡಿದೆ ತಾಯಿ. ಅಯ್ಯೋ, ನಾನು ಇಂತಹ ಘೋರ ಪಾಪಗಳನ್ನು ಮಾಡಿದ್ದಕ್ಕಾಗಿ ಈ ಕಡಲವಾಸದಲ್ಲಿ ಜನ್ಮವೇ ಜನ್ಮ ಸ್ವರೂಪನು ಶ್ರೀರಾಮಚಂದ್ರನ ಸೋದರನು ಆದ ನನಗೆ ಈ ವಿಷಭರಿತ ಹೃದಯವಾದ ನನ್ನ ರಾಕ್ಷಸಿ ಅವರಲ್ಲಿ. ಕುಮಾರ್, ನಾನಿಷ್ಟೆಲ್ಲ ಮಾಡಿದ್ದು ನಿನ್ನ ಒಳತಿಗಾಗಿ ಇಲ್ಲ. ನನ್ನ ಮಾತನ್ನು ಕೇಳಿ ಪಟ್ಟಾಭಿಷಿಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಿ. ಏನು ಸಿಂಹಾಸನ ಏರಬೇಕೆ? ನಾನು ಸಿಂಹಾಸನ? ಎಂತಹ ಸಿಂಹಾಸನ? ಕುಲಘಾತಕಿಯಾದ ನೀನು ದುರಾಸೆಯ ತಳಹದಿಯ ಮೇಲೆ ಅಸೂಯೆ, ಆವೇಶ ಮತ್ತು ಅಸಭ್ಯತೆಗಳೆಂಬ ಗೋಡೆಗಳನ್ನು ಕಟ್ಟಿ ಅವುಗಳ ಮೇಲೆ ಪತಿದ್ರೋಹ, ಸುತದ್ರೋಹ, ರಾಜದ್ರೋಹಗಳೆಂಬ ತೊಟ್ಟಿಲುಗಳನ್ನೇರಿಸಿ ಅದರಲ್ಲಿ ಅಪಾರವಾದ ದುಃಖ ಮಂದಿರವನ್ನು ರಚಿಸಿ ಅದರಲ್ಲಿ ಅಜ್ಞಾನ, ಅಶಾಂತಿ, ಅಲೋಕ ಎಂಬ ಚತುಷ್ಪಾದಗಳ ಮೇಲೆ ಅಧರ್ಮ ಸಿಂಹಾಸನವನ್ನು ರಚಿಸಿ ಆ ಅಧರ್ಮ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳಿಸಬೇಕೆಂದು ಹವಣಿಸಿದೆಯ ತಾಯಿ. ಶ್ರೀಢಾಕಿಣಿ, ನಿನ್ನಂತಹ ನೀಚನು ಸೂರ್ಯ ವಂಶದ ಈ ಖ್ಯಾತ ಚಕ್ರವರ್ತಿ ಸಾರ್ವಭೌಮನಿಗೆ ಪತಿಯಾಗಬಹುದೇ? ಅಯ್ಯೋ, ಪ್ರಜ್ವಲಿಸುವ ರಕ್ತದದ್ದ ನೀನು ದಯಾಗ್ನಿಯಾಗಿ ನಮ್ಮ ಸುಖ ಸಂತೋಷಗಳನ್ನ ಸುಟ್ಟಿಬಿಟ್ಟೆಯಲ್ಲವೇ? ಪ್ರಿಯ ಜನಕನಿಗೆ ಸಮನಾದ ನನ್ನ ಪ್ರೀತಿಯ ರಾಮಚಂದ್ರನಿಲ್ಲದೆ ನಾನು ಹೇಗೆ ಇರಲಿ? ದೀಪವಿಲ್ಲದ ಮಂದಿರದಂತೆ ಈ ದುಃಖಾಂಧಕಾರವಾದ ನಾನು ಹೇಗೆ ಇರಲಿ? ಕುಮಾರ್, ಸಹಿಸು ಕಂದ, ಸಹಿಸು. ನಾನು ಮಾಡಿದ್ದು ನಿನ್ನ ಒಳಿತಿಗಾಗಿ ಇಲ್ಲವೇ? ಸಾಕು, ಸೋಲುಮನಗಳನ್ನು ದಹಿಸುತ್ತಿರುವಾಗ ಸಹಿಸಬೇಕಂತೆ. ಶಾಂತಿಯಲ್ಲಿ ಸಹನೆಯಲ್ಲಿ ನಿರ್ಮಲವಾದ ಕೇಕೆಯ ವಂಶದಲ್ಲಿ ಕಾಳಕೋಟಿ ವಿಷಮೂರ್ತಿಯಂತೆ ನೀನು ಜನಿಸಿ ಉಭಯ ವಂಶಗಳ ಕೀರ್ತಿ ಪದಾಕಿಯನ್ನು ಸುಟ್ಟು ಬಿಟ್ಟೆಯಲ್ಲವೇ? ಸೂರ್ಯ ವಂಶದ ಅರಸರ ಸುಖ ಸೌಭಾಗ್ಯಗಳನ್ನು ಅಂತ್ಯ ಮಾಡಿದ ಕಠೋರ ರಾಜ ನೀನು ನನಗೆ ತಾಯಿಯಲ್ಲ, ನಾನು ಕೂಡ ನನಗೆ ಮಗನಲ್ಲ. ಈ ನಿನ್ನ ಅಧರ್ಮ ವರ್ತನೆಯಿಂದ ಈ ಲೋಕಕ್ಕೆ ಬಹಳ ಶತ್ರುವಾಗಿದೆ. ಅಧರ್ಮ ಮೂರ್ತಿಯಾದ ನಿನ್ನನ್ನು ವಧಿಸಿ ಶ್ರೀರಾಮ ತಂದು ಈ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಆತನಿಗೆ ಪ್ರತಿಯಾಗಿ ನಾನೇ ಮುನಿವೇಶದವರೆಗೆ ಅರಣ್ಯಕ್ಕೆ ಹೋಗುವುದು.
ಸ್ಥಳಕ್ಕೆ ಹೋಗಿ ಕರೆದೊಂದು ಈ ಕೋಶಲ ರಾಜ್ಯ ಮಾಡಲು ನಿಶ್ಚಯಿಸೋಣ. ನಡೆಯೋಣ, ಹೋಗೋಣ. ಅನುಜ ಶತ್ರುಘ್ನ, ನಿನ್ನ ಮಾತು ಯುಕ್ತವೇ ಆದುದು ಸರಿ. ಆದರೆ ಈ ಪಾಪಿಯನ್ನು
ಇಷ್ಟೊಂದು ಮನೋಹರವಾಗಿರುವುದು? ಪ್ರಾಣೇಶ್ವರ, ಅಲ್ಲಿ ಕಾಣುತ್ತಿರುವ ಪರ್ವತದ ಜಾನಕಿ, ಸೀತಾ, ಇದು ನಮ್ಮ ಐವರ್ಣಿಗೆ ಸೇರಿದ ಚಿತ್ರಕೂಟ ಪರ್ವತವಲ್ಲವೇ? ಅಲ್ಲಿ ನೋಡು ಸೀತಾ, ನಮ್ಮ ಮಾತಾಪಿತೃಗಳಿಗೆ ಸದ್ಗತಿಯನ್ನು ಕೊಟ್ಟು ಕಾಪಾಡಿದ ಗಂಗಾಂಬಿಕೆಗೆ ಒಂದನ್ನು ಸಮರ್ಪಿಸೋಣ, ಬನ್ನಿರಿ. ನಿನಗೆ ಮಂಗಳವಾಗಲಿ ಮೇಲಕ್ಕೆ. ರಾಮಚಂದ್ರ, ನಿಮ್ಮ ತಂದೆಯಾದ ಆತ್ಮಮಿತ್ರರಾದ ನನ್ನ ಮೃಗರಾಜನ್ನು ಕರೆಯುವರು. ಅಲ್ಲದೆ ಈ ಪ್ರಾಂತ್ಯಕ್ಕೆಲ್ಲ ನಾನೇ ಅಧಿಪತಿ ಹೋದವನು. ದೇವ, ನಿಮ್ಮನ್ನು ಕಂಡು ಈ ದಿನ ನಾನು ಧನ್ಯನಾದೆನು. ದೇವ, ನಿಮ್ಮನ್ನು ಕಂಡು ಈ ದಿನ ನಾನು ಧನ್ಯನಾದೆನು. ದೇವ, ಈ ದಿನ ನನ್ನ ಆದಿತ್ಯವನ್ನು ಸ್ವೀಕರಿಸಿ ಮುಂದೆ ಕಾವುಕೊಂಡು ಬೇಡಿಕೊಳ್ಳುವೆನು. ಗೃಹರಾಜ, ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವನಿದ್ದರಿಂದ ನಾನು ಬಹಳ ಹೊತ್ತು ನಿಲ್ಲಲು ಸಾಧ್ಯವಿಲ್ಲ. ಆದ ಕಾರಣ ನಿನ್ನ ನಿಶ್ಚಲವಾದ ಭಕ್ತಿಗೆ ಮೆಚ್ಚಿರುವೆನು. ನಿನ್ನ ಆದಿತ್ಯದ ಪತಿಯಾಗಿ ಈ ಗಂಗಾ ನದಿಯನ್ನು ದಾಟಿದರೆ ಅಷ್ಟೇ ಸಾಕಾಗುವುದು. ದೇವ, ಈ ಪ್ರವಾಸಗಳನ್ನು ದಾಟಿಸುವ ನಿನ್ನನ್ನು ಶಕ್ತರಾದ ಈ ಗಂಗಾ ನದಿಯನ್ನು ದಾಟಿಸುವ ನಾನೇಶ್ವರವನು. ಅಲ್ಲದೆ ದೇವ, ನಂದೊಂದು ಪ್ರಾರ್ಥನೆ. ದೇವ, ಹಿಂದೆ ಮಿಥಿಲಾಪುರಕ್ಕೆ ಹೋಗುವಾಗ ನಿಮ್ಮ ಪಾದಪೋಷದಿಂದ ಕಲ್ಲು ಎಣ್ಣಾಯಿತಂತೆ. ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲು ಬಾಳುವುದು. ನಿಮ್ಮ ಪಾದಪೋಷದಿಂದ ಕಲ್ಲು ಎಣ್ಣಾದರೆ ನನ್ನ ಗತಿಯೇನು ದೇವ? ದೇವ, ಆದ್ರಿಂದ ನಿನ್ನ ಪಾದಪೂಜೆಯನ್ನು ಅನುಭವಿಸು. ಗೃಹರಾಜ, ನನ್ನ ಪಾದ ಪೂಜೆ ಮಾಡಲು ಎಷ್ಟು ಚಮತ್ಕಾರದಿಂದ ಮಾತನಾಡುತ್ತಿರುವೆ. ನಿನ್ನ ಇಷ್ಟವಿದ್ದಂತಾಗಲಿ.
ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದಕ್ಕೆ ಹೋಗೋಣ. ಆಗಬಹುದು ಅಣ್ಣ. ಲಕ್ಷ್ಮಣ, ಇದೇನು ಇಂಥ ನಿರ್ಜನವಾದ ಪ್ರದೇಶದಲ್ಲಿ ಗದ್ದಲವಾಗುತ್ತಿರೋದಲ್ಲ? ಅದೇನು ನೋಡಿಕೊಂಡು ಬಾ. ಅಣ್ಣ, ಹತ್ತಿಗೆ ನಾ ಗುಹೆ ನಡೆಸು. ಅಣ್ಣ, ಅದು ಭರತನ ಸೈನ್ಯ ತನಗೆ ಪಟ್ಟಾಭಿಷೇಕವಾಯಿತೆಂಬ ಅಹಂಕಾರದಿಂದ ನಮ್ಮನ್ನು ಅಣಕಿಸುವುದಕ್ಕೋಸ್ಕರ ಅಥವಾ ನಮ್ಮ ಮೇಲೆ ಯುದ್ಧ ಮಾಡುವುದಕ್ಕೂ ಅವನು ಬರಲಿ. ಅವನನ್ನು, ಅವನ ಸೈನ್ಯವನ್ನು ಇಷ್ಟು ಅನರ್ಥಕ್ಕೆ ಕಾರಣವಾದ ಆ ಕೈಗೆಯನ್ನು ಒಂದೇ ಮಾಡುವುದನ್ನು ವಿಚಾರಿಸಿಕೊಳ್ಳುವೆನು. ಸಹೋದರ, ಸಮಾಧಾನನಾಗು. ಭರತ್ ಆತರ ಪಡಬೇಡ. ಭರತನು ಸಾಮಾನ್ಯನಲ್ಲ, ದೈವ ಭಕ್ತನು. ಅಲ್ಲದೆ ಭರತನನ್ನು ಸಂಹರಿಸಿ ಸಂಪಾದಿಸಿದ ರಾಜ್ಯದಿಂದ ನಮಗೇನಾಗಬೇಕು? ಸಹೋದರ, ಅಣ್ಣ, ಅಧರ್ಮದಿಂದ ಇಂದ್ರ ಪದವಿ ಬಂದರೂ ಬೇಡ. ಶಾಂತನಾಗು ಸಹೋದರ. ಭರತಸಿದ್ದರೆ ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ ಭರತ, ನಮಗೆ ಅಕಾರ ಉಕಾರ ಮಕರಾದಿಗಳನ್ನು ಕಲಿಸಿಕೊಟ್ಟಂತ, ನಮ್ಮ ರಾಜ್ಯದ ಏಳಿಗೆಗಾಗಿ ಸದಾಕಾಲವು ಶ್ರಮಿಸುತ್ತಿದ್ದಂತ ವಸಿಷ್ಠ ಮಹಾಮುನಿಗಳು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಭರತ, ನಮಗೆ ಮಂತ್ರಾಲೋಚನೆಯಲ್ಲಿ ಎಲ್ಲವನ್ನೂ ತಿಳಿಯಪಡಿಸಿ ನಮ್ಮ ರಾಜ್ಯದ ಏಳಿಗೆಗಾಗಿ ಸದಾಕಾಲವು ಶ್ರಮಿಸುತ್ತಿರುವಂತ ಪೂಜ್ಯರಾದ ಸುಮಂತ್ರಾದಿ ಮಂತ್ರಿವರಿಯರು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಭರತ, ನಾನು ವನವಾಸಕ್ಕೆ ಹೋಗುವಾಗ ನನ್ನನ್ನು ಸಂತೋಷದಿಂದ ಆಶೀರ್ವದಿಸಿ ಕಳಿಸಿಕೊಟ್ಟಂತ ನನ್ನ ಮಾತೆಯು, ನಿನ್ನ ಎತ್ತಮ್ಮನಾದ ಕೈಕಾ ಮಾತೆಯು ಕ್ಷೇಮದಿಂದಿರುವರೇ ಭರತ? ಅಣ್ಣ, ಅವರ ಕ್ಷೇಮಕ್ಕೆ ಅಣ್ಣ ಕುಂದು ಕೊರತೆ ಬಹಳ ಕ್ಷೇಮದಿಂದಿರುವರು. ಭರತ, ನನಗೆ ತುತ್ತಿಟ್ಟು ಮುತ್ತಿಟ್ಟು ಹಾಲುಣಿಸಿ ನಾನು ವನವಾಸಕ್ಕೆ ಹೋಗುವಾಗ ಸಂತೋಷದಿಂದ ನನ್ನ ಮುಖವನ್ನೇ ನೋಡುತ್ತಾ ಆಶೀರ್ವದಿಸಿ ಕಳಿಸಿಕೊಟ್ಟಂತ ಕೌಸಲ್ಯ ಸುಮಿತ್ರಾದಿಗಳು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಭರತ, ಕಡೆಯದಾಗಿ 60,000 ವರ್ಷ ದಶ ದುಃಖಗಳಲ್ಲಿ ರಾಜ್ಯವನ್ನು ಪರಿಪಾಲಿಸಿದ ದಶರಥ ಎಂದು ಅವಿಚ್ಛಿನ್ನವಾಗಿ ರಾಜ್ಯವನ್ನು ಪಾಲಿಸಿದ, ನನ್ನಲ್ಲಿ ಅತ್ಯಂತ ಪ್ರೀತಿಯನ್ನಿಟ್ಟಿದ್ದ ನಮಗೆ ಪೂಜ್ಯರಾದ ತಂದೆಯವರು ಕ್ಷೇಮದಿಂದಿರುವರೇ ಭರತ? ಅಣ್ಣ, ಏನೆಂದು ಹೇಳಲಿ ಅಣ್ಣ? ಸಹಿಸಲು ಅಸಾಧ್ಯವಾದ ವಿಚಾರವನ್ನು ನಿಮ್ಮೊಡನೆ ಏನೆಂದು ಹೇಳಲಿ ಅಣ್ಣ? ಅಂತ ಅವಿಚಾರವೇ ನಡೀತು, ಬೇಗನೆ ಹೇಳು ಅಣ್ಣ.
ಪಾಪಿಯಾದ ಕೈಕೆಯ ದೆಸೆಯಿಂದ ನಿಮಗುಂಟಾದ ಕಷ್ಟವನ್ನು ಸಹಿಸಲಾರದೆ ನಿನ್ನಲ್ಲಿ ಅತ್ಯಂತ ಪ್ರೀತಿಯನ್ನಿಟ್ಟಿದ್ದ ನಮ್ಮ ತಂದೆಯವರು ನೀವು ಪಟ್ಟಣವನ್ನು ತ್ಯಜಿಸಿದ ಕೂಡಲೇ ನಿಮ್ಮ ವ್ಯಾಮೋಹದಿಂದ ಕೊರಗಿ ಕೊರಗಿ ಸ್ವರ್ಗಸ್ಥರಾದರು ಅಣ್ಣ. ನಿಮ್ಮ ಪ್ರಾಣಹರ ಕಾಲದಲ್ಲಿ ದೈವವು ನಮ್ಮಿಬ್ಬರನ್ನು ಬೇರೆ ಮಾಡುತ್ತೆ. ಅಂತ್ಯಕಾಲದಲ್ಲಿ ನಿಮ್ಮ ಸೇವೆ ಮಾಡಿದ ಮರಣದ ಬಿರಲವೇ ಪುಣ್ಯಶಾಲಿಗಳು. ಅಣ್ಣ, ತಂದೆಯವರ ಮರಣ ಕಾಲದಲ್ಲಿ ನಾವು ಸಹ ಬಳಿಯೇನಿರಲಿಲ್ಲ. ನಾವು ಸಹ ನಿರ್ಭಾಗ್ಯರು ಅಣ್ಣ. ತಂದೆಯೇ, 4 ಜನ ಪುತ್ರರು ನಿಮಗಿದ್ದರು. ಅಂತ್ಯಕಾಲದಲ್ಲಿ ದೈವವು ನಮ್ಮನ್ನು ಬೇರೆ ಮಾಡಿದೆ. ಆ ಜನಕ ಅನುಜನೆ, ದೈವಕ್ಕೆ ಸಹನೆ ಇಲ್ಲದೆ ಹೋಯಿತೆ. ಮಾತು ಸ್ತ್ರೀಯರೆಲ್ಲ ಶಾಂತಿಯಿಂದಿರುವರೆ. ಅಣ್ಣ, ಪತಿ ಶೋಕ ಪೀಡಿತೆಯರಾದ ಮಾತೆಯವರೆಲ್ಲರೂ ಪತಿಯನ್ನು ಕಳೆದ ದುಃಖದಿಂದಲೂ ನಿಮ್ಮನ್ನು ಕಳೆದುಕೊಂಡ ಹಗಲಿಕೆಯಿಂದಲೂ ನಿಮ್ಮನ್ನು ನೆನೆಯುತ್ತಾ ದುಃಖಿಸುತ್ತಿರುವರು ಅಣ್ಣ. ಆದ್ದರಿಂದ ನೀವು ಅಯೋಧ್ಯೆಗೆ ಬಂದು ಮಾತೆಯವರನ್ನು ನಮ್ಮನ್ನು ಕಾಪಾಡಬೇಕು ಅಣ್ಣ. ಸಹೋದರರೇ, ನೀವು ಇದಕ್ಕೋಸ್ಕರ ಇಷ್ಟು ದೂರ ನಡೆದು ಬಂದಿರ. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ನೀವೇ ಯೋಚಿಸಿ ನೋಡು. ಅಣ್ಣ, ನೀವು ಭರತ, ನನ್ನ ಮಾತನ್ನು ಕೇಳು. ನೀನೇ ರಾಜ್ಯವನ್ನು ಭಾರವನ್ನು ಮಾಡು. ಅಣ್ಣ, ನಾನು ವನವಾಸವನ್ನು ಪೂರೈಸುವೆ. ತಂದೆ ಕೊಟ್ಟ ಭಾಷೆಯಂತೆ. ಅಣ್ಣ, ನೀವು ತಂದೆಯವರಿಲ್ಲದ ಆ ಶೂನ್ಯವಾದ ರಾಜ್ಯವನ್ನು ನಾನು ಹೇಗೆ ಪ್ರವೇಶಿಸಲಿ ಅಣ್ಣ? ವತ್ಸ, ನೀನು ಹೇಳುವುದು ಒಂದು ರೀತಿ ನ್ಯಾಯವೇ. ಆದರೆ ತಾಯಿಯಾದ ಕೈಕೆಯ ಆಸೆ ಅದಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ, ತಂದೆ ತಾಯಿಗಳ ಇಷ್ಟದಂತೆ ನಡೆಯುವುದು ನಮ್ಮಿಬ್ಬರ ಕರ್ತವ್ಯ. ಆದ್ದರಿಂದ ನಾನು ಬರುವವರೆಗೂ ನೀನೇ ರಾಜ್ಯವನ್ನು ಪಾಲಿಸುವುದು. ನನ್ನ ಮಾತನ್ನು ಕೇಳು ಬರ್ತಾ. ಅಣ್ಣ, 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 ನೀವು ತಂದೆಯವರಿಲ್ಲದ ಆ ಶೂನ್ಯವಾದ ರಾಜ್ಯವನ್ನು ನಾನು ಹೇಗೆ ಪ್ರವೇಶಿಸಲಿ ಅಣ್ಣ? ರಾಮಚಂದ್ರ, ತಂದೆಯ ವಾರ್ಧಕ್ಯಾವಸ್ಥೆಯಲ್ಲಿ ತಾವು ಮಾನಕಾರದಲ್ಲಿ ಚಿಕ್ಕ ಹೆಂಡತಿಯ ಪಾಠಕ್ಕೆ ಸಿಕ್ಕಿ ಅವರು ವೇಗದಿಂದ ಕಾರ್ಯಭಾವವನ್ನು ನಡೆಸಿ ಇಷ್ಟು ಅನರ್ಥಕ್ಕೆ ಕಾರಣವಾದವು. ನೀನೇ ನಮ್ಮನ್ನು ಕಾಪಾಡಬೇಕು. ನಾವು ಪಟ್ಟಣಿಗೆ ಹಿಂತಿರುಗಿ ಹೋಗಬೇಕು. ಮನುಷ್ಯರೇ, ಅನಿತ್ಯವಾದ ರಾಜ್ಯ ಭಾರಕ್ಕೋಸ್ಕರ ಸತ್ಯಕ್ಕೆ ತಪ್ಪಿ ನಡೆಯವರೇ. ಪರಲೋಕದಲ್ಲಿರುವ ನಮ್ಮ ತಂದೆಯು ಮಕ್ಕಳಾದ ನಾವು ಅಸತ್ಯದಿಂದ ಅಧೋಗತಿಗಿಳಿಯಲಾರದೆ. ನೀವೇ ಯೋಚಿಸಿ ನೋಡಿ. ಅಣ್ಣ, ನೀವು ಎಷ್ಟು ಹೇಳಿದರೂ ನನಗೆ ಸಹನೆ ಇಲ್ಲ. ದಶರಥ ಪುತ್ರನ ಜ್ಯೇಷ್ಠ ಬದ್ಧ ಕಂಕಣದ ನೀನಲ್ಲದೆ ನಾನೆಂದಿಗೂ ಆ ಸಿಂಹಾಸನವನ್ನು ಹತ್ತಲಾರೆ. ಇದು ನಿಜವೆಂದು ತಿಳಿಯಣ್ಣ. ಅಲ್ಲದೆ ನಿನ್ನ ಆಜ್ಞೆಯನ್ನು ಮೀರಿ ಮಾತನಾಡಲೆಂದು ತಿಳಿಯಬೇಡ. ಒಂದು ವೇಳೆ ಹಾಗೇನಾದರೂ ನಡೆಯಬೇಕಾದರೆ ಈ ನಿಮ್ಮ ಪವಿತ್ರವಾದ ಪಾಲಿಕೆಗಳನ್ನು ಕೊಟ್ಟರೆ ಅವುಗಳನ್ನು ಸಿಂಹಾಸನದ ಮೇಲೆ ಇಟ್ಟು ನೆಪ ಮಾತ್ರಕ್ಕೆ ನಾನು ರಾಜ್ಯಭಾರ ಮಾಡುತ್ತೇನೆ ಅಣ್ಣ. ಅಣ್ಣ, ನಾನು ಕೂಡ ನಿನ್ನಂತೆಯೇ ನಂದಿಗ್ರಾಮದಲ್ಲಿ ವಾಸ ಮಾಡುವೆನು ಅಣ್ಣ. ನಾನು ಸಹ ನಂದಿಗ್ರಾಮದಲ್ಲಿ ಇರತಕ್ಕಂಥ ಸಾಧುಗಳನ್ನು ಕೊಟ್ಟು ಉಳಿಸುವೆ. ಭರವಸೆ ತುಂಬಿದರೆ ನಿಮ್ಮ ವಿಶ್ವಾಸವಾಗಲಿ.
ಅಣ್ಣ, ಇನ್ನೊಂದೊಂದು ವಿಜ್ಞಾಪನೆ. ನೀವು 12 ವರ್ಷಗಳ ಕಾಲ ಅರಣ್ಯವಾಸವನ್ನು ಮುಗಿಸಿ ಮಾರನೆಯ ದಿನವೇ ಅಯೋಧ್ಯೆಗೆ ಬಂದು ನಮ್ಮನ್ನು ಕಾಪಾಡಬೇಕು. ಒಂದು ವೇಳೆ ನೀವೇನಾದರೂ ಬಾರದೇ ಇದ್ದರೆ ನಾವು ಅಗ್ನಿಪ್ರವೇಶ ಮಾಡುವೆವು. ಇದು ಸತ್ಯವೆಂದು ತಿಳಿಯಲ್ಲ. ಸಹೋದರರೇ, 14 ವರ್ಷಗಳನ್ನು 14 ತಿಂಗಳಂತೆ ಕಳೆದು ಹಿಂತಿರುಗಿ ಬಂದು ನಿಮ್ಮೆಲ್ಲರಿಗೂ ದರ್ಶನವನ್ನು ಕೊಡಬೇಕು. ನೀವು ಸಂತೋಷದಿಂದ ಹೊರಗೆ ಆಗಬಹುದು ಅಣ್ಣ. ಇರುವ ಸ್ಥಳವು ಅಯೋಧ್ಯೆಗೆ ಸಮೀಪವಾದ್ದರಿಂದ ಪ್ರಜೆಗಳು ಪದೇ ಪದೇ ಬಂದು ತೊಂದರೆ ಕೊಡುತ್ತಿರುವರು. ಆದ ಕಾರಣ ಇಂದು ದಂಡಕಾರಣ್ಯಕ್ಕೆ ಹೋಗೋಣ. ಬನ್ನಿರಿ. ಆಗಬಹುದು. ನಂಗಂತವ ಹುಟ್ಟೂ ಇಲ್ಲ, ಹುಟ್ಟನೂ ಇಲ್ಲ, ನನ್ನ ಹೆಸರು ಯಾರು ಹುಟ್ಟಲಿಲ್ಲ. ಅವಿವೇಕಿ ದರಿದ್ರ ಯಮನು ನನ್ನನ್ನು ಕಂಡರೆ ಗಡಗಡ ನಡುವೆ ಯಮ ಹರಿಯ
ಅಡಗಿಕೊಳ್ಳುವ ದ್ವಾರ ಬಾಲಕರು ದಿಕ್ಪಾಲಕರು ದೇವತೆಗಳು ನನ್ನನ್ನು ನೋಡಿದ ಕ್ಷಣ ದಿಕ್ಕು ದಿಕ್ಕಿ ಇಲ್ಲಿ ಇಲ್ಲಿ ಪಿಚಾಚಿಗಳು ಎಲ್ಲ ಪಿಲ್ಲಾಗರು ಈ ಮೂರು ಲೋಕಕ್ಕೆ ಸೇರಿಸಮರು ಯಾರೂ ಇಲ್ಲ. ನಮ್ಮ ಅಣ್ಣನಾದ ರವಣೇಶ್ವರನು ನನ್ನ ಗಂಡನ್ನು ಸಂಹಾರ ಮಾಡುವುದಿಲ್ಲ. ಈ ದಂಡ ಕೌಲಿಕ್ಕೆಲ್ಲ ನಾನೇ ನನ್ನ ಮಗನಾದ ಶಂಭುಕನು ತಲೆ ಕೆಟ್ಟ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಿರೋದು ಇಂದಿಗೆ ಮುಗಿಯುವುದು. ಬರುವ ದಿನ ಬೇಕಾದಷ್ಟು ನರಮಾಂಸವನ್ನು ಮಧುಪಾನವನ್ನು ಶೇಖರಿಸಿ ಔತಣ ಮಾಡಿಸೋಣ. ಮೇಲೆ ಒಬ್ಬರಲ್ಲಿದ್ದೆ ಅಸಂಭವ. ನನ್ನ ಮಗನಾದ ಶಂಭುಕನ ಹುಡುಕಿ ನಂತರ ಶಂಭುಕ ಎಲ್ಲೂ ಕಾಣುವುದಿಲ್ಲವಲ್ಲ. ಏದು ರಕ್ತ ರಕ್ತ ನನ್ನ ಮಗ ಬಂದಿರಪ್ಪ ಕೊಂಡೋಗ ಯಾರು ಕೊಂಡೋಗಿರಪ್ಪ ಅವ್ನ ಮನೆ ಬೇಡ ಅವ್ನ ನಗರ ಅಯ್ಯಪ್ಪ ಮಗನೇ ಮಗನೇ ಮುತ್ಕೊಟ್ಟಿದ್ನಲ್ಲಪ್ಪ ಲಾಲಿ ಆಡ್ತಿದ್ನಲ್ಲಪ್ಪ ಈರಿದಮ್ಮೆ ಸುಟ್ಟು ಚಂದಮಾಮ ತೋರ್ಸೋದು ನಿಂತಿದ್ನಲ್ಲಪ್ಪ ಮಗನೇ ಮಗನ ಕುಡಿಬೇಕಾಯ್ತಲ್ಲ ಎಲ್ಲರೂ ಇಸ್ಕಿ 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 ಆಗೋಗಿದ್ದಲ್ಲಪ್ಪ ಮಗನೇ ಏನೋ ನನ್ನ ಮಗನ ಕಜ್ಜಿ ಕದ್ದೋಯ್ತು ಯಾರು ಅವರೇನಾದ್ರು ಕೈ ಸಿಕ್ಕಿದರೆ ಕಜ್ಜಿನ ಕದ್ದೋದ ಯಾರು ಆಗಾದ್ರೂ ಕಡಿಯಬಾರ್ದು ಚೌಡಾದ ಕೈಗೆ ಸಿಕ್ಕಿದ್ದಾರೆ ಅದೇನು ಕಡಿಯಲು ಕೈ ಕಾಲು ಕರಕಡೆ ಇದು ತಿದ್ದುತ್ತ ಹೊಟ್ಟೆಯನ್ನು ಬೈದು ಕೈಯನ್ನು ಕಣಿಕೊಂಡು ಕುಂಡಿಯನ್ನು ಕುಣಿಸುತ್ತ ಮುಂದವರು ಚಂದ ಏನಿದು ನರ ಮನುಜರ ವಾಸನೆ ಕೊಟ್ಟಿರೋದಲ್ಲ ಏನಿದೆ
ಪ್ರಕಾರವಾಗಿ ನಿರ್ಮಿಸಿರುವನು ನೋಡಿದೆಯಾ? ಇನ್ನು ಸದ್ಯಕ್ಕೆ ಕಾಣಿಸುತ್ತಿಲ್ಲ ಸ್ವಾಮಿ. ಪರ್ಣಶಾಲೆ ಪ್ರಾಣೇಶ್ವರ ಸ್ವಾಮಿ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೇ ಆಶಾ ಜೀವನ ಶುಭ ದಿನ ಅದು ಅಲ್ಲದೆ ಆ ಅರಮನೆಯ ವಾಸಕ್ಕಿಂತ ಈ ಅರಣ್ಯ ವಾಸವೇ ನನ್ನ ಮನಸ್ಸಿಗೆ ಎಷ್ಟೊಂದು ಆನಂದವನ್ನುಂಟು ಮಾಡುತ್ತಿರುವುದು. ಆದ್ದರಿಂದ ನಮ್ಮ 14 ವರ್ಷದ ವನವಾಸವನ್ನು ಈ ಸ್ಥಳದಲ್ಲಿ ಕಳೆಯೋಣವೇ ಸ್ವಾಮಿ?
ಆಯ್ತು ಸೀತಾ. ನಾನು ನಮಸ್ಕರಿಸುವೆ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗವು ಯಾವುದು? ಅಣ್ಣ, ಓರ್ವ ರಾಕ್ಷಸರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಿದ್ದನು. ಬೇರಿನಿಂದ ಒಂದು ಖಡ್ಗ ಬರುತ್ತಿತ್ತು. ಅದನ್ನು ನಾನೇ ತೆಗೆದುಕೊಂಡು ಈ ಖಡ್ಗದಿಂದಲೇ ಆ ರಾಕ್ಷಸರನ್ನು ಸಂಹರಿಸಿ ನನ್ನ ವಶಪಡಿಸಿಕೊಂಡವಣ್ಣ. ಅಣ್ಣ, ಒಳ್ಳೆಯದೇ ಆಯ್ತು. ಈ ಖಡ್ಗವು ನಿನ್ನಲ್ಲೇ ಇರಲಿ. ಆಗಬಹುದು ಅಣ್ಣ. ಕೈಗೆ ಸಿಕ್ಕಿದೆ. ಎಣ್ಣವನ್ನು ಕುಡಿದು ಐದು ತಿಂಗಳು. ಓಹೋ, ಇನ್ನೂ ಕಾಣುವುದಿಲ್ಲವಲ್ಲ. ಓಹೋ, ಇವರೇ ನನ್ನ ಮಗನನ್ನು ಕೊಂದ ಪಾಪಿಗಳು. ಇವರನ್ನು ಒಂದೇ ಸಲ ಶಿಲಾದ ಜೊತೆ, ವಿಶಾಲವಾದ ಹಣೆ, ಮುತ್ಯಂತ ಹಲ್ಲು, ಕೋಮಲವಾದ ಕಣ್ಣು, ದೃಢಕಾಯವಾದ ಶರೀರ, ಬಿಜ್ಜಾದ ಸೊಂಟದ ಕಡೆಗೆ ನೋಡಿದ ಕ್ಷಣವೇ ನನ್ನ ಕೋಪದ ಶಾಂತ ನೀರಾಗಿ ನನ್ನ ಗಂಡು ಬೇಗ ಇಲ್ಲ. ಏನ್ ಮಾಡಲಿ? ನನ್ನ ಯಜಮಾನಿ ಅಂತ ಬಾಗುಂಡರು ನಾನು ನೋಡಿ ಮುತ್ಕೋದ ಆಸೆ ಐತೆ. ನನ್ನ ಸೌಖ್ಯ ನಾನು ಅರಿವಿಲ್ಲ ನೀವು ಏನು ಮುತ್ಕೊಳ್ಳೋದ್ರೆ ನನ್ನ ಆಸೆ ಆಗುತ್ತೆ. ಏನ್ ಮಾಡಿ ಏನಾದ್ರು ಮಾಡಿ ನಡೆಸಿಕೊಂಡು ನಾನು ಈಗ 16 ವರ್ಷ ಯುವಕಿಯಾಗಿ ಸುಂದರವಾಗಿ ನನ್ನ ಕಾಣಲು ಮುಖ್ಯ ಆದವರಿಗೂ ನನ್ನ ಮಕ್ಕಳು ಅದೇ ದಿದ್ದರೆ ನಾನು ಶೋಭಾನತೆ ಅಲ್ಲ. ಈಗ ನಾನು ಸುಂದರವಾಗಿಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ಒಬ್ಬ ಮಗ ಸತ್ತು ಹೋದ್ರೇನು ಈ ತರ ಕಟ್ಕೊಂಡು 100 ಮಕ್ಕಳನ್ನು ಒಂದೇ ದಿನ ಆಡ್ದು ಬಿಡ್ತೀವಿ. ಸುಂದರಾಂಗ, ಮೋಹನಾಂಗ, ಪ್ರಾಣೇಶ್ವರ, ಪ್ರಾಣವಲ್ಲಭ, ಸುಂದರಿ, ಹೇಳಲೇಬೇಕೆ? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕ 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 ಸರ್ಪನಕ ಆಡಿದ ಕರೆಯುವರು. ಅದರಲ್ಲಿ ನೀವು ಯಾರು? ಈ ಅರಣ್ಯಕ್ಕೆ ಬರಲು ಕಾರಣವೇನು? ಸುಂದರಿ, ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆನು. ನನ್ನನ್ನು ರಾಮನೆಂದು ಕರೆಯುವರು. ಅದರಲ್ಲಿ ನೀನು ಏಕಾಂಗಿಯಾಗಿ ಇಲ್ಲೆಲ್ಲ ಈ ಕಾಡಿನಲ್ಲಿ ತಿರುಗಲು ಕಾರಣವೇನು? ನೀವೇ ಕಾರಣ. ಹಾಗೆಂದರೆ ಇದೇ ಮಾರ್ಗವಾಗಿ ಹೋಗುತ್ತಿದ್ದೇನು. ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಟಾಗಿದ್ದೇನು. ಈ ನಿಮ್ಮ ರೂಪವನ್ನು ನೋಡಿ ಮನಸ್ಸೋದು ಕರಗಿ ನೀರಾಗಿ ಬಂದಿದ್ದೇನೆ. ಪ್ರಿಯ, ಒಂದ್ಸರಿ ಹಿಡ್ಕೋಬಾರ್ದ ಕೈನ? ಮಾಡ್ಕೋಬಾರ್ದ? ಲಗ್ನ ಮಾಡಿಕೊಳ್ಳಿ ಪ್ರಿಯಾ. ಅದಾಗದು.
ಯಾಕೋ ನಾನು ಪರಸ್ತ್ರೀಯರನ್ನು ಕಣ್ಣಿತ್ತು ಸಹ ನೋಡತಕ್ಕವನಲ್ಲ. ಒಂದೇ ಒಂದ್ಸರಿ ಎತ್ತಿ ನೋಡಿ ಬಣ್ಣ. ನಾನು ಏಕಮಂದಿರ ಸೊತ್ತನು. ಅಯ್ಯೋ ಇನ್ನು ಒಳ್ಳೇದಾಯ್ತಲ್ಲ ಪ್ರಿಯ. ಪರಸ್ತ್ರೀಯರನ್ನು ಕಣ್ಣಿತ್ತು ಸಹ ನೋಡತಕ್ಕವನಲ್ಲ. ಈಗಲೇ ಇವಳನ್ನು